ಮಂಡ್ಯದಲ್ಲಿರೋದು ಹನುಮ ಮಂದಿರವ ಜಾಮಿಯಾ ಮಸೀದಿನ ಯಾವುದದು? ಹಾಗಾದ್ರೆ ಹನುಮ ಸಂಕೀರ್ತನ ಯಾತ್ರೆ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಕೇಸರಿ ಬಾವುಟ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಇದ್ದಾರೆ. ಮಕ್ಕಳು ವೃದ್ಧರು ಕೂಡ ಹನುಮ ಮಾಲಾ ಧಾರಣೆ ಮಾಡಿ ನಡ್ಕೊಂಡು ಬರ್ತಾ ಇದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಹನುಮನ ಭಕ್ತರು. ಜಾಮಿಯಾ ಮಸೀದಿಗೆ ಸಾರ್ವಜನಿಕರಿಂದ ನಿರ್ಬಂಧ ಹಾಕಲಾಗಿದೆ. ಮಸೀದಿ ಮುಂಭಾಗವೇ ಸಂಕೀರ್ತನಾ ಯಾತ್ರೆ ಸಾಗತ್ತೆ. ಅದರ ನಂತರ ವೇದಿಕೆಯ ಕಾರ್ಯಕ್ರಮ ಕೂಡ ಇರುತ್ತೆ. ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಮೆರವಣಿಗೆ ಮತ್ತೆ ಆರಂಭ ಆಗತ್ತೆ. ಶ್ರೀರಂಗಪಟ್ಟಣ ಟೌನ್ ಗಂಜಾಂ ವ್ಯಾಪ್ತಿಯಲ್ಲಿ ಈಗ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮದ್ಯ ನಿಷೇಧವನ್ನ ಕೂಡ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಇಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಶ್ರೀರಂಗಪಟ್ಟಣ ಗಂಜಾಂ ಈ ಪ್ರದೇಶದಲ್ಲಿ ಇವತ್ತು ಹನುಮ ಸಂಕೀರ್ತನೆ ಯಾತ್ರೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸ್ ಕಣ್ಗಾವಲನ್ನ ಮಾಡಲಾಗಿದೆ. ಅದರಲ್ಲೂ ಕೂಡ ಜಾಮಿಯಾ ಮಸೀದಿ ಸುತ್ತ ಭಾರಿ ಬಂದೋಬಸ್ತನ್ನ ಮಾಡಲಾಗಿದೆ. ಸದ್ಯ ನಾನು ಜಾಮಿಯಾ ಮಸೀದಿ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಜಾಮಿಯಾ ಮಸೀದಿಗೆ ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ ಬಳಿ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಹನುಮ ಸಂಕೀರ್ತನೆ ಯಾತ್ರೆ ಹೊರಡಲಿದೆ. ಆ ನಂತರ ಏನು ಸಂಕೀರ್ತನೆ ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹಾದು ಹೋಗೋದ್ರಿಂದ ಈ ಒಂದು ಸ್ಥಳಕ್ಕೆ ಭಾರಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಇದೊಂದೇ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಏನ್ ಜಾಮಿಯಾ ಮಸೀದಿ ಮಾತ್ರ ಅಲ್ಲ, ಯಾತ್ರೆ ಸಾಗುವಂತ 3 ಕಿಲೋಮೀಟರ್ ವ್ಯಾಪ್ತಿ ಉದ್ದಕ್ಕೂ ಕೂಡ ಹೆಜ್ಜೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. 1,500 ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. IG 3 SB ಸೇರಿದಂತೆ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಟಿವಿ ಕಣ್ಗಾವಲನ್ನು ಕೂಡ ಏರ್ಪಡಿಸಿರುವಂತದ್ದು. ಇಡೀ ಶ್ರೀರಂಗಪಟ್ಟಣ ಇವತ್ತು ಪೊಲೀಸ್ ಹಾಗೂ CCTV ಕಣ್ಗಾವಲಿನಲ್ಲಿ ಇರಲಿದೆ. ಜೊತೆಗೆ ಜಾಮಿಯಾ ಮಸೀದಿ ಸುತ್ತ ಇವತ್ತು ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು. ಜೊತೆಗೆ ಪ್ರತಿನಿತ್ಯ ಜಾಮಿಯಾ ಮಸೀದಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಿದ್ರು. ಇವತ್ತು ಹನುಮ ಸಂಕೀರ್ತನೆ ಯಾತ್ರೆ ಇರೋದ್ರಿಂದ ಇಡೀ ಜಾಮಿಯಾ ಮಸೀದಿ ಒಳಗಡೆ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಇವತ್ತು ಬರುವಂತ ಪ್ರವಾಸಿಗರಿಗೆ ಇವತ್ತು ಜಾಮಿಯಾ ಮಸೀದಿಗೆ ಪ್ರವೇಶ ಇರೋದಿಲ್ಲ. ಮತ್ತೊಂದು ಕಡೆ ಗಮನಿಸಬಹುದು, ಜಾಮಿಯಾ ಮಸೀದಿ ಸುತ್ತ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಗಿದೆ. ಯಾರು ಕೂಡ ಜಾಮಿಯಾ ಮಸೀದಿ ಸಮೀಪಕ್ಕೂ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಜಾಮಿಯಾ ಮಸೀದಿ ಮುಂಭಾಗ ಏನ್ ವೃತ್ತ ಇದೆ, ಇದೇ ಮಾರ್ಗದಲ್ಲಿ ಶ್ರೀರಂಗನಾಥ ದೇವಸ್ಥಾನದ ಬಳಿಗೆ ಯಾತ್ರೆ ಸಾಗಲಿದೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಏನು ಅಹಿತಕರ ಘಟನೆಗಳು ನಡೀಬಾರದು, ಜೊತೆಗೆ ಈ ಮಸೀದಿ ಬಳಿಗೆ ಯಾರು ಕೂಡ ಬರುವಂತ ಪ್ರಯತ್ನ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಮಂಡ್ಯ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ಜಾಮಿಯಾ ಮಸೀದಿ ಸುತ್ತಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ, ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಹನುಮ ಸಂಕೀರ್ತನೆ ಯಾತ್ರೆಗೆ ಸಿದ್ಧತೆ ನಡೆದಿದ್ರೆ, ಮತ್ತೊಂದು ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಅದರಲ್ಲೂ ಕೂಡ ಜಾಮಿಯಾ ಮಸೀದಿಗೆ ಭಾರಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ಶ್ರೀರಂಗಪಟ್ಟಣ. ರೈಟ್, ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಯಾವೆಲ್ಲ ರೀತಿಯ ವಾತಾವರಣ ಇದೆ ಇವತ್ತು ಅಲ್ಲಿ, ಮತ್ತೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಇದು ಬಹಳ ಸೂಕ್ಷ್ಮವಾದಂತ ವಿಚಾರ ಆನಂದ್, ನಿಮಗೂ ಗೊತ್ತಿದೆ, ಹಲವು ವರ್ಷಗಳಿಂದ ಈ ಒಂದು ವಿವಾದ ಅಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಪೊಲೀಸರು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ? ಯಾಕಂತಂದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಪೊಲೀಸರು ಕೈ ಚೆಲ್ಲಿರ್ತಕ್ಕಂಥ ಒಂದು ಘಟನೆನ ನಾವು ಈ ಹಿಂದೆ ಕೂಡ ನೋಡಿದ್ವಿ. ಎಲ್ಲಿ ಅಂತ ಬೇಡ ಮತ್ತೆ ಅದನ್ನ ತೆಗೆಯೋದು. ಎನಿವೆ, ಇವತ್ತು ಯಾವ ರೀತಿ ಸಿದ್ಧತೆಗಳು, ಭದ್ರತಾ ವ್ಯವಸ್ಥೆ ಪೊಲೀಸರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಮತ್ತು ಹನುಮ ಸಂಕೀರ್ತನ ಯಾತ್ರೆಗೆ ಯಾವ ರೀತಿ ವ್ಯವಸ್ಥೆಗಳಾಗಿದ್ದಾವೆ? ಶ್ರೀಲಕ್ಷ್ಮಿ, ಕೆಲವೇ ಕ್ಷಣಗಳಲ್ಲಿ ಹನುಮ ಸಂಕೀರ್ತನೆ ಯಾತ್ರೆ ಶುರುವಾಗಲಿದೆ. ಅದಕ್ಕಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಹನುಮ ಭಕ್ತರು ಬಂದಿದ್ದಾರೆ. ನಿಮಿಷಾಂಬ ದೇವಸ್ಥಾನದ ಮುಂಭಾಗ ಈಗಾಗಲೇ ಸಭಾ ಕಾರ್ಯಕ್ರಮ ಕೂಡ ಆರಂಭ ಆಗ್ತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಹನುಮ ಭಕ್ತರು ಬಂದಿದ್ದಾರೆ. ಹನುಮ ಭಕ್ತರು ಬಂದು ಸಭಾ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನ ಕೇಳೋದಕ್ಕೆ ಸಾಕಷ್ಟು ಜನ ಬಂದಿರುವಂತದ್ದು. ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಅಕ್ಕಪಕ್ಕ ಜಿಲ್ಲೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಕೇಸರಿ ಶಾಲು ಜೊತೆಗೆ ಕೇಸರಿ ಬಾವುಟ ಹನುಮನ ಧ್ವಜವನ್ನ ಹಿಡಿದು ಬಂದಿದ್ದಾರೆ. ಬಂದು ಇಲ್ಲಿ ದಿಕ್ಸೂಚಿ ಭಾಷಣ ಕೇಳೋದಕ್ಕೆ ರೆಡಿ ಆಗಿರುವಂತದ್ದು. ಈಗಾಗಲೇ ವೇದಿಕೆ ಕಾರ್ಯಕ್ರಮ ಕೂಡ
ಕೆಲವೇ ಕ್ಷಣಗಳಲ್ಲಿ ಶುರು ಆಗ್ತದೆ. ಈಗಾಗಲೇ ಏನು ವೇದಿಕೆಗೆ ಬಂದಿರುವಂತ ಹಿಂದೂ ಪರ ಮುಖಂಡರುಗಳು ಅಂದ್ರೆ ಪ್ರಮುಖ ಮುಖಂಡರುಗಳು ವೇದಿಕೆಯನ್ನ ಹೇರ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಬಾರಿ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು, ಯಾವುದೇ ರೀತಿಯ ಏನು ಸಣ್ಣ ಪುಟ್ಟ ಗಲಾಟೆಗಳಿಗೂ ಕೂಡ ಶ್ರೀರಂಗಪಟ್ಟಣ ಸಾಕ್ಷಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗೇನು 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡಿರುವಂತದ್ದು. 3 ಜನ SP ಗಳ ನೇತೃತ್ವದಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಅದರಲ್ಲೂ ಕೂಡ ವಿವಾದಿತ ಜಾಮಿಯಾ ಮಸೀದಿ ಸುತ್ತ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ನವರು ಏನು ಒಂದಷ್ಟು ಭದ್ರತೆಯನ್ನ ನೋಡ್ಕೊಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಸಂಕೀರ್ತನೆ ಯಾತ್ರೆ ಹೋಗುವಂತ ಸಂದರ್ಭದಲ್ಲಿ ಘೋಷಣೆ ಕೂಗುವಂತದ್ದು, ಒಂದಷ್ಟು ತಳ್ಳಾಟ ಆಗುವಂತದ್ದು, ಜೊತೆಗೆ ಮಸೀದಿಗೆ ಪ್ರವೇಶ ಮಾಡುವಂತ ಯತ್ನಗಳಾಗುವಂತ ಸಾಧ್ಯತೆ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಕೆಲವೇ ಕ್ಷಣಗಳಲ್ಲಿ ಸಂಕೀರ್ತನೆ ಯಾತ್ರೆ ಆರಂಭ ಆಗ್ತದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳಾಗಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಇನ್ನು ಈ ಜಾಮಿಯಾ ಮಸೀದಿಯಲ್ಲಿ ಇದು ದೇವಾಲಯ ಅಂತ ಹೇಳೋದಕ್ಕೆ ಇರ್ತಕ್ಕಂಥ ಕುರುಹುಗಳು ಏನೇನು ಅಂತ ಅದನ್ನ ನಾವು ಹೇಳ್ತಾ ಇಲ್ಲ, ಇದು ಆ ಕುರುಹುಗಳು ಅಂತ ಹಿಂದೂ ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಬಿಜೆಪಿಯ ಕೆಲವು ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ಬೋದು ಏನೇನದು ಅಂತ. ಮೊದಲನೇದು ಈ ಥರದ ಕಂಬ ನೋಡಿ, ಈ ಥರದ ಕಂಬ ಮಸೀದಿಯಲ್ಲಿ ಇರೋಕ್ ಸಾಧ್ಯ ಇಲ್ಲ, ಇದು ದೇವಸ್ಥಾನದ ಕಂಬ ಅನ್ನೋದು ಹಿಂದೂ ಮುಖಂಡರ ವಾದ. ಆಮೇಲೆ ಕುರುಹು 2 ಅಡಿಪಾಯ ಬೇಸ್ಮೆಂಟ್ ನೋಡಿ, ಅಂದ್ರೆ ಹಿಂದೂ ದೇವಾಲಯವೊಂದರ ಮೇಲೆ ಅದನ್ನ ನಾಶ ಮಾಡಿ ಮಸೀದಿಯನ್ನ ನಿರ್ಮಿಸಲಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಹಿಂದೂ ಮುಖಂಡರುಗಳು ಎತ್ತುತ್ತಾ ಇದ್ದಾರೆ. ಮೂರನೇದು ಈ ಹಿಂದೂ ಕೆತ್ತನೆಯ ಶೈಲಿ, ಇದ್ರ ಮೇಲೆ ಇರ್ತಕ್ಕಂಥ ಕೆತ್ತನೆಯ ಶೈಲಿ ಇದೆಯಲ್ಲ, ಅದು ಪಕ್ಕ ಹಿಂದೂ ದೇವಸ್ಥಾನದ ಕೆತ್ತನೆಯ ಶೈಲಿ ಇದೆ, ಅದನ್ನು ಕೂಡ ಹಿಂದೂ ಮುಖಂಡರು ಹೇಳ್ತಾ ಇದ್ದಾರೆ. ಆಮೇಲೆ ಈ ಕಮಲ ಇರ್ಬೋದು, ಇಲ್ಲಿ ಕಮಲದ ಹೂ ಕಾಣ್ತಾ ಇದೆ ನಿಮಗೆ, ಕಮಲದ ಹೂವಿನ ಕೆತ್ತನೆಯ ಶೈಲಿ ಯಾವುದೇ ಮಸೀದಿಯಲ್ಲಿ ಕಮಲದ ಹೂವಿನ ಕೆತ್ತನೆಯ ಶೈಲಿ ಕಂಡು ಬರೋದಿಲ್ಲ, ಬದಲಾಗಿ ಇದು ಹಿಂದೂ ದೇವಾಲಯದ ಕೆತ್ತನೆಯ ಶೈಲಿ ಅನ್ನೋದನ್ನ ಹಿಂದೂ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಹಾಗೇನೆ ಮಸೀದಿ ಆವರಣದಲ್ಲಿ ಕಲ್ಯಾಣಿ ಅತ್ಯಂತ ಸ್ಪಷ್ಟವಾಗಿ ಎಲ್ಲಾ ಕುರುಹುಗಳು ಇರ್ತಕ್ಕಂಥದ್ದು. ಮಸೀದಿ ಆವರಣದಲ್ಲಿ ಇರ್ತಕ್ಕಂಥ ಈ ಕಲ್ಯಾಣಿ ಕೂಡ ಹಿಂದೂ ದೇವಾಲಯಗಳಲ್ಲಿ ಇರ್ತಕ್ಕಂಥ ರೀತಿಯ ಕಲ್ಯಾಣಿ ಅಂತ ಹಿಂದೂ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಹಾಗೇನೆ ಕೆಲವು ಬಿಜೆಪಿ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನೋಡಿ, ಕಂಬಗಳ ಮೇಲೆ ಇರ್ತಕ್ಕಂಥ ಒಂದು ಕಮಲದ ಕೆತ್ತನೆ, ಕಂಬಗಳ ಮೇಲೆ ಯಾವ ರೀತಿಯಲ್ಲಿ ಕಮಲದ ಕೆತ್ತನೆ, ಇದು ನೋಡಿದ ತಕ್ಷಣ ಗೊತ್ತಾಗಬಹುದಾದಂಥದ್ದು. ಆದ್ರೆ ನಾವೇನು ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯ ತಗೊಳ್ತಾ ಇಲ್ಲ, ಬದಲಾಗಿ ಹಿಂದೂ ಮುಖಂಡರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ವೀಕ್ಷಕರೇ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. ಸೊ ಇವತ್ತು ಹಾಗಾದ್ರೆ ಹನುಮ ಸಂಕೀರ್ತನ ಯಾತ್ರೆ ಅಲ್ಲಿ ನಡೆಯಲಿದೆ, ಪೊಲೀಸರು ಭದ್ರತೆಗಳನ್ನ ಕೈಗೊಂಡಿದ್ದಾರಾ ಅನ್ನೋದು ಒಂದು ಈ ಕ್ಷಣದ ಪ್ರಶ್ನೆ. ಆದ್ರೆ ಮತ್ತೊಂದು, ಈ ಮಂದಿರ ಮಸೀದಿ ಗಲಾಟೆ ಇದೆಯಲ್ಲ ಶ್ರೀರಂಗಪಟ್ಟಣದ ಈ ಜಾಮಿಯಾ ಮಸೀದಿಯ ವಿಚಾರ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಕೂಡ ನಮ್ಮೆದುರು ಇದೆ.